ಯಾವಾಗ ನಮಗೆ ನಮ್ಮ ಮನಸ್ಸೇ ನಮ್ಮ ಕರ್ಮ ಬಾಂಡೇಜ್ಗೆ ಕಾರಣ ಅಂತ ಗೊತ್ತಾದಾಗ ರಿಯಲೈಸ್ ಆಗುತ್ತದೆ. ನಮ್ಮ ಮನಸ್ಸಿಂದನೇ ನನಗೆ ತೊಂದರೆ ಬರ್ತಾ ಇದೆ, ಮನಸ್ಸಿಗೆ ನಾನು ಗುಲಾಮ ಆಗಿಬಿಟ್ಟಿದ್ದೀನಿ ಅಂತ ಗೊತ್ತಾದ ತಕ್ಷಣ ದಟ್ ವೆರಿ ಮೊಮೆಂಟ್ ನಾವು ಮನಸ್ಸನ್ನು ಆಳಕ್ಕೆ ಶುರು ಮಾಡ್ತೀವಿ. ನಮಗೆ ಗೊತ್ತು ಇವಾಗ ಮನಸ್ಸಿಗೆ ಮೀರಿದ ನಾನು. ಯಾವಾಗ ಆ ಸ್ಟೇಟ್ ಬರುತ್ತೆ ಇದನ್ನು ವಿಟ್ನೆಸ್ಸಿಂಗ್ ಅಂತ ಹೇಳ್ತಾರೆ, ಅಂದರೆ ಸಾಕ್ಷಿ ಆಗೋದು. ನನ್ನ ಮನಸ್ಸಿಗೆ ನಾನೇ ಸಾಕ್ಷಿ ಆಗೋದು. ಯಾವಾಗ ನಮ್ಮ ಮನಸ್ಸಿಗೆ ನಾವು ಸಾಕ್ಷಿ ಆಗ್ತೀವಿ, ಆ ಮನಸ್ಸು ಸೃಷ್ಟಿ ಮಾಡ್ತಾ ಇದ್ದಿದ್ದು ಪ್ರಪಂಚ ನಮಗೆ ಇವಾಗ ಆಸಕ್ತಿ ಕಾಣೋದಿಲ್ಲ, ಅದರ ಜ್ಞಾನವು ಅಷ್ಟೊಂದು ಆಸಕ್ತಿ ಕಾಣೋದಿಲ್ಲ. ಎಲ್ಲ ಇರುತ್ತೆ ಜ್ಞಾನ, ಯಾವುದು ಆಸಕ್ತಿ ಆಗಲ್ಲ. ಆಗ ನಮಗೆ ದೊಡ್ಡ ಪ್ರಪಂಚ, ಯೂನಿವರ್ಸಲ್ ಅಂತ ಏನು ಹೇಳ್ತೀವಿ, ಯೂನಿವರ್ಸಲ್ ವರ್ಲ್ಡ್, ಅದಕ್ಕೆ ನಾವು ಸಾಕ್ಷಿ ಆಗ್ತೀವಿ, ಯೂನಿವರ್ಸಲ್ ವಿಟ್ನೆಸ್. ಆಗ ಏಕಾಂತವಾಗಿರ್ತೀವಿ, ಸಂತೋಷವಾಗಿರ್ತೀವಿ. ಎಲ್ಲ ನಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ನಮ್ಗೆ ಯಾವುದ್ರಲ್ಲೂ ನಾವೇ ಹುಡ್ಕೊಂಡು ಹೋಗೋ ಆಸಕ್ತಿ ಇರಲ್ಲ, ಎಲ್ಲವೂ ಸಿಗ್ತಾ ಇರುತ್ತೆ. ಈ ಸ್ಥಿತಿ ಯಾವಾಗ ಅಂದರೆ ಸಾಕ್ಷಿಯಾಗಿದ್ದಾಗ. ಸಾಕ್ಷಿ ಆದಾಗ ನಮ್ಗೆ ಯಾವಾಗ ಹೊರಗಡೆ ಜ್ಞಾನದಲ್ಲಿ ಆಸಕ್ತಿ ಇಲ್ಲ, ಇಮ್ಮಿಡಿಯೇಟಾಗಿ ಇಟ್ಸ್ ದ ಬೆಸ್ಟ್ ಟೈಮ್, ಅಥವಾ ಆಗ ಸಿಗೋ ಜ್ಞಾನ ನಿಜವಾದ ಜ್ಞಾನ. ದಟ್ ನೋಯಿಂಗ್ ಇದೆಯಲ್ಲ, ನೀನು ಹುಡ್ಕೊಂಡು ಹೋಗ್ತಿಲ್ಲ, ಈಗ ಏನು ಮಾಡಬೇಕು, ಈಗ ನಾನು ಏನು ಮಾಡಬೇಕು ಅನ್ನೋ ಅರಿವಾಗುತ್ತಲ್ಲ, ರೈಟ್ ಟೈಮ್ನಲ್ಲಿ ರೈಟ್ ಆ್ಯಕ್ಷನ್ ಏನು ಮಾಡ್ತೀನಿ ಅಂತ, ಎರರ್ ಫ್ರೀ ಆ್ಯಕ್ಷನ್ಗೆ ಈಗ ನನಗೆ ಸಂದರ್ಭ ಒದಗುತ್ತೆ.